ಫ್ರೆಂಡ್ಸ್, ವೆಲ್ಕಮ್ ಟು ಮುದ್ದುಮರಿ ಚಾನೆಲ್. ನಾನು ಸುಮಾರುಣ್. ಮಹಾಭಾರತಕ್ಕೆ ಸ್ವಾಗತ. ಕೌರವ ಹಾಗೂ ಪಾಂಡವರ ಎರಡನೇ ಜೂಜಾಟ ಹಾಗೂ ಪಾಂಡವರ ವನವಾಸ ಪ್ರಾರಂಭ. ದುಶ್ಯಾಸನನು ದುರ್ಯೋಧನನ ಹತ್ತಿರಕ್ಕೆ ಹೋಗಿ ತುಂಬ ವ್ಯಸನದಿಂದ, ಅಣ್ಣ, ನಾವು ಎಷ್ಟೋ ಕಷ್ಟಪಟ್ಟು ಸಂಪಾದಿಸಿರುವುದನ್ನೆಲ್ಲ ಅಪ್ಪನು ಹಾಳಿ ಮಾಡಿಬಿಟ್ಟ, ಐಶ್ವರ್ಯವನ್ನೆಲ್ಲ ಶತ್ರುಗಳ ಪಾಲು ಮಾಡಿದ್ದಾನೆ ಎಂದು ಹೇಳಿದನು. ಆ ಮಾತನ್ನು ಕೇಳಿ ದುರ್ಯೋಧನನು ಕರ್ಣಶಕುನಿಗಳೊಡನೆ ಆಲೋಚನೆ ಮಾಡಿಕೊಂಡು ಧೃತರಾಷ್ಟ್ರನ ಹತ್ತಿರಕ್ಕೆ ಬಂದು, ಏನಪ್ಪ ಹೀಗೆ ಮಾಡಿದೆ? ಶತ್ರುಗಳನ್ನು ಎಲ್ಲ ಉಪಾಯಗಳಿಂದಲೂ ನಾಶಪಡಿಸಬೇಕು, ಇಲ್ಲದಿದ್ದರೆ ನಿನಗೆ ಕೇಡನ್ನು ತರುವರು. ಪಾಂಡವರ ದನದಿಂದ ರಾಜರನ್ನೆಲ್ಲ ಒಲಿಸಿಕೊಂಡು ಆಮೇಲೆ ಅವರೊಡನೆ ಯುದ್ಧ ಹೂಡಬೇಕೆಂದಿದ್ದೆನು. ಕಚ್ಚುವುದಕ್ಕೆ ಬಂದ ವಿಷಸರ್ಪಗಳನ್ನು ಯಾರು ಕೊರಳಿಗೂ ತಲೆಗೂ ಸುತ್ತಿಕೊಳ್ಳುತ್ತಾರೆ? ಕುಪಿತರಾದ ಪಾಂಡವರಿಗೆ ಆಯುಧಗಳು ರಥಗಳು ದೊರೆತರೆ ನಮ್ಮನ್ನು ನಿರ್ಮೂಲನೆ ಮಾಡದೆ ಬಿಡುವರೆ? ಅವರು ಹೋಗಿರುವುದು ಸೇನೆಯನ್ನು ಕೂಡಿಸಿಕೊಳ್ಳುವುದಕ್ಕೆ. ನಾವು ಅವರಿಗೆ ಕೊಟ್ಟ ಕಾಟವನ್ನು, ದ್ರೌಪದಿಗೆ ಮಾಡಿದ ಅವಮಾನವನ್ನು ಯಾರು ತಾನೇ ಸಹಿಸಿಕೊಳ್ಳಬಲ್ಲರು? ಆದ್ದರಿಂದ ವನವಾಸವನ್ನೇ ಪಣವಾಗಿ ಇಟ್ಟು ಇನ್ನೊಂದು ಸಲ ಜೂಜಾಡಿದರೆ ಅವರನ್ನು ವಶಪಡಿಸಿಕೊಳ್ಳಬಹುದು. ಅವರಾಗಲಿ ನಾವಾಗಲಿ ಜೂಜಿನಲ್ಲಿ ಸೋತರೆ 12 ವರ್ಷ ಕಾಡಿಗೆ ಹೋಗಬೇಕು. 13ನೆಯ ವರ್ಷ ತಿಳಿದ ಕಡೆಯಲ್ಲಿ ಅಜ್ಞಾತವಾಸ ಮಾಡಬೇಕು. ಆವಾಗ ಯಾರಾದರೂ ಗೊತ್ತು ಹಚ್ಚಿಬಿಟ್ಟರೆ ಇನ್ನು 12 ವರ್ಷ ಕಾಡಿಗೆ ಹೋಗಬೇಕು. ಹೀಗೆ ಒಪ್ಪಂದ ಮಾಡಿಕೊಂಡು ಪಾಂಡವರು ಇನ್ನೊಂದು ಸಲ ಪಗಡೆಯಾಡಲಿ. ಶಕುನಿ ನಮಗೆ ಆಡಿಕೊಡುತ್ತಾನೆ. ನಾವು ರಾಜ್ಯ ಪಡೆದು ಅದರಲ್ಲಿ ಸ್ಥಿರವಾಗಿ ನಿಂತು ಬಲವಾದ ಸೇನೆಯನ್ನು, ಸ್ನೇಹಿತರನ್ನು ಕಟ್ಟಿಕೊಂಡು ಬಿಟ್ಟರೆ ಅವರು 13ನೆಯ ವರ್ಷ ಅಜ್ಞಾತವಾಸವನ್ನು ಮುಗಿಸಿ ಹಿಂತಿರುಗಿ ಬಂದರೂ ಅವರನ್ನು ಗೆಲ್ಲಬಹುದು. ಇದಕ್ಕೆ ನೀನು ಸಮ್ಮತಿಸು ಮಹಾರಾಜ ಎಂದು ಬೇಡಿಕೊಂಡನು. ಧೃತರಾಷ್ಟ್ರನು ಅದಕ್ಕೆ ಒಪ್ಪಿ, ಆಗಲಿ, ಪಾಂಡವರು ಆಗಲೇ ತುಂಬ ದೂರ ಹೋಗಿದ್ದರೂ ಚಿಂತೆಯಿಲ್ಲ, ಕರೆಸು, ಅವರು ಹಿಂತಿರುಗಿ ಬಂದು ಇನ್ನೊಂದು ಸಾರಿ ದ್ಯೂತವಾಡಲಿ ಎಂದನು. ಆಗ ದ್ರೋಣ, ಸೋಮದತ್ತ, ವಿದುರ, ಅಶ್ವತ್ಥಾಮ, ಭೂರಿಶ್ರವ, ಭೀಷ್ಮ, ವಿಕರ್ಣ ಮುಂತಾದವರೆಲ್ಲರೂ ಮತ್ತೆ ದ್ಯೂತ ಬೇಡ, ಎಲ್ಲ ಇಲ್ಲಿಗೆ ಶಾಂತವಾಗಲಿ ಎಂದು ಹೇಳಿದರು. ಗಾಂಧಾರಿಯು, ಪ್ರಭು, ಈ ಅಶಿಕ್ಷಿತ ಹುಡುಗರ ಮಾತು ಕೇಳಿ ಘೋರವಾದ ಕುಲಕ್ಷಯಕ್ಕೆ ಕಾರಣನಾಗಬೇಡ. ಕಟ್ಟಿದ ಸೇತುವೆಯನ್ನು ಯಾರಾದರೂ ಕೆಡವುತ್ತಾರೆಯೇ? ಆರಿದ ಬೆಂಕಿಯನ್ನು ಹೊತ್ತಿಸುತ್ತಾರೆಯೇ? ಶಾಂತರಾದ ಪಾಂಡವರನ್ನು ಮತ್ತೆ ರೇಗಿಸುವುದು ಯಾರು ಮಾಡುವ ಕೆಲಸ? ಮುದುಕರು ಹುಡುಗರ ಬುದ್ಧಿಯನ್ನು ಹಿಡಿದು ಹೋಗಬಾರದು, ಅವರಿಗೆ ನೀನು ಬುದ್ಧಿ ಹೇಳಬೇಕು ಎಂದಳು. ಹೀಗೆ ಅವಳು ಧರ್ಮವಾದದ್ದನ್ನು ಹೇಳಿದರೂ ಧೃತರಾಷ್ಟ್ರನು, ಕುಲಕ್ಷಯವಾದರೆ ಆಗಲಿ, ಅದನ್ನು ತಡೆಯುವುದು ನನಗೆ ಸಾಧ್ಯವಿಲ್ಲ. ಹುಡುಗರ ಇಷ್ಟದಂತೆಯೇ ಆಗಲಿ. ಪಾಂಡವರು ಹಿಂತಿರುಗಿ ಬಂದು ಅವರೊಡನೆ ಇನ್ನೊಂದು ಸಲ ದ್ಯೂತವಾಡಲಿ ಎಂದು ಬಿಟ್ಟನು. ಇಷ್ಟು ಹೊತ್ತಿಗೆ ಪಾಂಡವರು ಬಹುದೂರ ಹೊರಟು ಹೋಗಿದ್ದರು. ಆದರೂ ಪ್ರಾತಿಕಾಮಿಯು ಅವರ ಬೆನ್ನಟ್ಟಿ ಹೋಗಿ ಹಿಡಿದು ಯುಧಿಷ್ಠರನನ್ನು ಕುರಿತು, ಮಹಾರಾಜ, ಧೃತರಾಷ್ಟ್ರನು ಹೇಳಿ ಕಳುಹಿಸಿದ್ದಾನೆ, ಸಭಾಮಂದಿರದಲ್ಲಿ ಪಗಡೆಯಾಟಕ್ಕೆ ಸಿದ್ಧ ಮಾಡಿದೆ, ಬಂದು ಆಟವಾಡಬೇಕಂತೆ ಎಂದನು. ಯುಧಿಷ್ಠರನು ಈ ಮಾತನ್ನು ಕೇಳಿ, ಪ್ರಾಣಿಗಳಿಗೆ ಶುಭಾಶುಭಗಳು ಬ್ರಹ್ಮ ಸಂಕಲ್ಪದಂತೆ ಒದಗುತ್ತದೆ, ಅವುಗಳನ್ನು ಯಾರಿಗೂ ತಪ್ಪಿದ್ದಲ್ಲ. ಹಿರಿಯನಾದ ಧೃತರಾಷ್ಟ್ರನು ಇನ್ನೊಂದು ಸಾರಿ ಆಟವಾಡಬೇಕೆಂದು ಹೇಳಿ ಕಳುಹಿಸಿದ್ದಾನೆ. ಆದ್ದರಿಂದ ಅದು ಕೇವಲ ವಿನಾಶಕರವೆಂದು ತಿಳಿದಿದ್ದರೂ ಅವನ ಮಾತನ್ನು ಮೀರುವುದಕ್ಕೆ ಇಷ್ಟವಿಲ್ಲ ಎಂದು ಶಕುನಿಯು ಮೋಸವು ತಿಳಿದಿದ್ದರೂ ತಮ್ಮಂದಿರನ್ನು ಕರೆದುಕೊಂಡು ಹಿಂತಿರುಗಿ ಬಂದನು. ದೈವ ಪ್ರೇರಿತನಾಗಿ ಅವರು ಮತ್ತೆ ಜೂಜಿಗೆ ತೊಡಗಿದರು. ಶಕುನಿಯು, ಯುಧಿಷ್ಠರ ಮಹಾರಾಜ, ಧೃತರಾಷ್ಟ್ರನು ನಿಮ್ಮ ಧನವನ್ನೆಲ್ಲ ನಿಮಗೆ ಕೊಡಿಸಿದ್ದಾನೆ, ಅದು ಸರಿಯೇ? ಈಗ ನಾನು ಧನಕ್ಕೆ ಹೆಚ್ಚಿನ ಇನ್ನೊಂದು ಪಣವನ್ನು ಸೂಚಿಸುತ್ತೇನೆ. ನೀವು ನಮ್ಮನ್ನು ಸೋಲಿಸಿದರೆ ನಾವು ಜಿಂಕೆಯ ಚರ್ಮವನ್ನು ಉಟ್ಟು ಕಾಡಿಗೆ ಹೋಗಿ ಅಲ್ಲಿ 12 ವರ್ಷ ವಾಸವಾಗಿದ್ದು ಅನಂತರ 13ನೆಯ ವರ್ಷವನ್ನು ಅಜ್ಞಾತವಾಗಿ ಕಳೆಯುತ್ತೇವೆ. ಆಗ ನಮ್ಮನ್ನು
ಕಂಡುಹಿಡಿದು ಬಿಟ್ಟರೆ ಮತ್ತೆ 12 ವರ್ಷ ಕಾಡಿಗೆ ಹೋಗುತ್ತೇವೆ. ನಾವು ನಿಮ್ಮನ್ನು ಸೋಲಿಸಿದರೆ ನೀವು ಹೀಗೆ ದ್ರೌಪದಿಯೊಡನೆ 12 ವರ್ಷ ಕಾಡಿನಲ್ಲಿ ಅಜೀರ್ಣಧಾರಿಗಳಾಗಿದ್ದು 13ನೆಯ ವರ್ಷ ಅಜ್ಞಾತವಾಸ ಮಾಡಬೇಕು. 13ನೆಯ ವರ್ಷ ಸರಿಯಾಗಿ ಕಳೆದು ಬಿಟ್ಟರೆ ನಿಮ್ಮ ರಾಜ್ಯವನ್ನು ನೀವು ಪಡೆಯಬಹುದು. ಈ ಒಪ್ಪಂದದ ಮೇಲೆ ನಮ್ಮೊಡನೆ ಇನ್ನೊಂದು ಸಲ ಆಟವಾಡು ಎಂದನು. ಅಲ್ಲಿದ್ದವರೆಲ್ಲರೂ ಅಯ್ಯೋ, ಇದರಿಂದ ಎಂಥ ದೊಡ್ಡ ಅನರ್ಥವಾಗುತ್ತದೆ ಎಂದು ಯಾರೂ ತಿಳಿಯ ಹೇಳುವುದಿಲ್ಲವಲ್ಲ. ಇವರು ಬಾಂಧವರೇ, ಪಾಂಡವರು ತಮ್ಮ ಬುದ್ಧಿಗೆ ಗೋಚರಿಸುವುದನ್ನು ಕೂಡ ತಿಳಿಯುತ್ತಿಲ್ಲವಲ್ಲ ಎಂದು ಪರಿಪರಿಯಾಗಿ ಮಾತನಾಡಿಕೊಳ್ಳುತ್ತಿದ್ದರು. ಇದನ್ನು ಕೇಳುತ್ತಿದ್ದರು. ಧರ್ಮರಾಜನು ಮತ್ತೆ ಆಟಕ್ಕೆ ಕುಳಿತನು. ಏಕೆಂದರೆ ಆಟಕ್ಕೆ ಕರೆದಾಗ ಬರುವುದಿಲ್ಲವೆನ್ನುವುದಕ್ಕೆ ಸಂಕೋಚ. ಆಟವಾಡತಕ್ಕದ್ದು ಧರ್ಮವೆಂಬ ಭಾವನೆ. ಇಷ್ಟು ಹೊರತು ಕುರುಕುಲ ಕ್ಷಯವಾಗುತ್ತದೆ ಎಂಬ ಯೋಚನೆ ಬರಲಿಲ್ಲ. ಆದ್ದರಿಂದ ಅವನು, ಶಕುನಿ ನನ್ನಂಥ ಧರ್ಮಪರನಾದ ರಾಜನು ಆಟಕ್ಕೆ ಕರೆದರೆ ಹಿಂತೆಗೆಯುತ್ತಾನೆಯೇ? ತಗೋ, ಆಡುತ್ತೇನೆ ಎಂದನು. ಶಕುನಿಯು, ಆನೆ, ಕುದುರೆ, ದನ, ಕುರಿ, ಧನಧಾನ್ಯ, ದಾಸ ದಾಸಿ ಇವೆಲ್ಲ ನಮಗೆ ಬೇಕಾದಷ್ಟಿವೆ. ಆದ್ದರಿಂದ ವನವಾಸ ಒಂದೇ ಈಗ ನಾವು ಒಡ್ಡಿರುವ ಪಣ. ನೀವು ಗೆಲ್ಲಲಿ, ನಾವು ಗೆಲ್ಲಲಿ, ಸೋತವರು ಕಾಡಿಗೆ ಹೋಗಬೇಕು. ಇದಕ್ಕೆ ಒಪ್ಪಿ ಆಡೋಣ, ಒಂದೇ ಗರ ಸಾಕು ಎಂದನು. ಧರ್ಮರಾಜನು ಒಪ್ಪಲು ಶಕುನಿಯು ದಾಳವನ್ನಾಡಿ, ಇಗೋ ನಾನು ಗೆದ್ದೆ ಎಂದನು. ಪಾಂಡವರು ಸೋತು ವನವಾಸಕ್ಕೆ ಸಿದ್ಧರಾದರು. ಪಾಂಡವರು ಧೃತರಾಷ್ಟ್ರ ಮುಂತಾದ ಹಿರಿಯರಿಗೆ ಹೇಳಿ ಅವರ ಅನುಜ್ಞೆ ಪಡೆದು ಹೊರಟರು. ಯಾರು ಏನು ಮಾತನಾಡದೆ ಮನಸ್ಸಿನಲ್ಲಿಯೇ ಅವರಿಗೆ ಕಲ್ಯಾಣವಾಗಲೆಂದು ಹರಸಿದರು. ಧನ್ಯವಾದಗಳು ಸ್ನೇಹಿತರೆ. ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದುಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.